ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದೂಗಳನ್ನ ಕಾಯಲಿಕ್ಕೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿದ್ದಾರೆ. ಹಿಂದೂಗಳನ್ನ ಹಿತರಕ್ಷಣೆ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಇದ್ದಾರೆ. ಆಂಧ್ರದಲ್ಲಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಪವನ್ ಕಲ್ಯಾಣ್ ಬಂದಿದ್ದಾರೆ. ತಮಿಳುನಾಡಿನಲ್ಲಿ ಒಬ್ಬ ಅಣ್ಣಾಮಲೈ ಇದ್ದಾರೆ. ಕರ್ನಾಟಕಕ್ಕೂ ಕೂಡ ಅಂತ ಲೀಡರ್ಶಿಪ್ ಬೇಕು. ಆ ಲೀಡರ್ಶಿಪ್ ಕೂಡ ಅಂತ ಶಕ್ತಿ ಇರೋದು ಯಾರಿಗೆ? ಶಕ್ತಿ ಇರೋದು ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ. ಧ್ಯೇಯ ನ್ಯಾಯ ಕಂಡ ಬೇರುಂಡನ ಧ್ಯೇಯ ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿ ಯತ್ನಾಳರಿಗೆ ರಾಜ್ಯಾದ್ಯಂತ ಒಂದು ಫ್ಯಾನ್ ಫಾಲೋಯಿಂಗ್ ಇತ್ತು. ಸಡನ್ಲಿ ನೀವು ಬರೀ ನಮ್ಮ ಭಾಷಣದಾಗ ಬಸವನಗೌಡ ಯತ್ನಾಳ ಕ್ಯಾಕ್ ಹೊಡಿತಾರೆ, ಅವ್ರು ಇರ್ಬೇಕಂತಿಲ್ಲ. ಮತ್ತೆ ಅವ್ರದ್ದು ಏಕಮಾರ್ದು ಕೂಡ ಟಿಪಿಕಲ್ ಉತ್ತರ ಕರ್ನಾಟಕ ಸ್ಟೈಲ್ ಆಗಿ ಬಿಟ್ಕೊಡೋದಿಲ್ಲ ಅವರು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗ ಅಧ್ಯಕ್ಷರೇ, ವಿಜಯಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್, ಡಿಸಿ ಅವ್ರ ಮನೆ ವಕಫ್, ಎಸ್ಪಿ ಅವ್ರ ಮನೆ ವಕಫ್, ಸಿವಿಲ್ ಹಾಸ್ಪಿಟಲ್ ವಕಫ್, ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ 28 ಎಕರೆ ಪರ್ ಸ್ಕ್ವೇರ್ ಫೀಟ್ 6 ರಿಂದ 7 ಸಾವಿರ ರೂಪಾಯಿ ಅದು ವಕಫ್. ಯಾರು ಮಾಡಿದ್ರು ಇದನ್ನ? ವಿಜಯಪುರ ಒಬ್ಬ ಡಿಸಿ ಬಂದ, ಮಹಮ್ಮದ್ ಮೋಚಿನ್ ಅಂತೇಳಿ, ಏನು ಕೆಲಸ ಮಾಡಲಿಲ್ಲ, ಬರೀ ವಕಫ್ ಮಾಡೋದು ಕೆಲಸನೇ ಮಾಡೋದು. ಒಂದು ಇನ್ಚಾರ್ಜ್ ಸೆಕ್ರೆಟರಿ ಮಾಡ್ತಾ ಇದ್ರಿ, ಅವ್ರು ಮಾಡಿಲ್ಲ. ನೀವೇನ್ ಮಾಡ್ತಾ ಇದ್ರಿ? ಅರೆ ನೀವು ಉತ್ತರ ಕೊಡ್ರಿ. ಇದು ಏನೋ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದೆ ತಂದ್ಕೊಳ್ಳೆ ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅರೆ ಹಲ್ಲ ನಾವೇನು ಯಾರ್ಯಾರ ರೈತರಿಗೆ ನೋಟಿಸ್ ಬಂದಿದೆ, ಯಾವ್ಯಾವ ರೈತರ ಪಹಣಿಯಲ್ಲಿ ಕಾಲಂ ನಂಬರ್ 11 ನಲ್ಲಿ ವಕ್ಫ್ ಬೋರ್ಡ್ ಅಂತ ಹೆಸರು ಬಂದಿದೆಯಲ್ಲ, ಆ ರೈತರು ಒಂದು ಕಡೆ ಕೂತ್ಕೊಂಡು, ಏ ಲಾಡ್ ಸಾಹೇಬ ಬಾಯಿಲ್ಲಿ, ನಮ್ಮ ಜಮೀನಿಗೆ ನಿನ್ನ ಹೆಸರು ಏನ್ ಸೇರಿಸ್ಕೊಂಡಿದ್ಯಾ, ಇದು ವಕ್ಫ್ ನ ಜಮೀನು ಅನ್ನೋದಕ್ಕೆ ನಿನ್ನ ಹತ್ರ ಏನೇನ್ ದಾಖಲೆ ಇದೆ ತಗೊಂಡ್ ನಮ್ಮ ಹತ್ರ ಬಾ ಅಂತ ರೈತರು ಹೇಳಬೇಕು. ರೈತರಿಗೆ ಆ ಧ್ವನಿ ಬರಬೇಕು. ಯಾಕ್ರಿ ನೀವ್ಯಾಕೆ ವಕ್ಫ್ ಬೋರ್ಡ್ ಹುಡುಕೊಂಡು ಹೋಗ್ಬೇಕು? ನೀವ್ಯಾಕೆ ವಕ್ಫ್ ಟ್ರಿಬ್ಯುನಲ್ ಮುಂದೆ ಗಿಡಗಿಡಾಯಿಸ್ಬೇಕು? ಕೈ ಕಟ್ಕೊಂಡು ಯಾಕೆ ನಿಂತ್ಕೋಬೇಕು? ನೀವು ದುಡಿದು ಗಳಿಸಿದ ಜಮೀನದು, ನಿಮ್ಮ ಅಪ್ಪ ದುಡಿದು ಗಳಿಸಿದ ಜಮೀನದು, ನಿಮಗೆ ಸರ್ಕಾರದ ಬೇರೆ ಬೇರೆ ಅವಕಾಶಗಳ ಅಡಿಯಲ್ಲಿ ಸಿಕ್ಕಿರುವ ಜಮೀನು. ಉಳುವವನೇ ಭೂಮಿಯ ಒಡೆಯದಲ್ಲಿ ಸಿಕ್ಕಿರ್ಲಿ, ಇನಾಮ್ ರದ್ದತಿಯಲ್ಲಿ ಸಿಕ್ಕಿರ್ಲಿ, ನಿಮಗೆ ಸಿಕ್ಕಿರುವ ಜಮೀನದು, ನಿಮಗೆ ಮಂಜೂರಾಗಿರುವ ಜಮೀನದು. ಅದು ಯಾವನೋ ವಕ್ಫ್ನವನು ಬಂದು ಈಗ ಅದು ನಮ್ಮದು ಅಂದ್ಬಿಟ್ರೆ ನೀವು ದಾಖಲೆಗಳನ್ನು ಹಿಡ್ಕೊಂಡು, ಡಾಕ್ಯುಮೆಂಟ್ ಹಿಡ್ಕೊಂಡು ವಕ್ಫ್ ಟ್ರಿಬ್ಯುನಲ್ ಓಡಾಡಬೇಕು. ರೈತರ ಧ್ವನಿಗೆ ಆ ಶಕ್ತಿ ಬರಬೇಕು. ರೈತರಿಗೆ ಬರಬೇಕಾಗಿರೋ ತಾಕತ್ತದು. ಯಾರ್ಯಾರಿದ್ದೀರಿ ವಕ್ಫ್ ಬೋರ್ಡ್ನವ್ರು ತಗೊಂಬನ್ನಿ, ನಿಮ್ಮ ಹತ್ರ ಏನ್ ದಾಖಲೆ ಇದೆ ಅಂತ ನಿಮ್ಮೂರಿನಲ್ಲಿ ನೀವು ಕುತ್ಕೊಂಡು ರೈತರು ಕೇಳಬೇಕು. ವಕ್ಫ್ ಟ್ರಿಬ್ಯುನಲ್ ನಲ್ಲಿ ಇದೆಯಾ ದಾಖಲೆ? ಕೇಳಿ, ಅವರು ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳಬೇಕು. ಸುಮ್ಮನೆ ಅಲ್ಲ, ರೈತರ ವಿಷಯ ಇದು, ಅನ್ನದಾತರ ವಿಷಯ ಇದು. ಯಾವ ಇಸ್ವಿಲಿ, ಯಾವ ಕಾಲದಲ್ಲಿ, ಯಾವ ಮುಸಲ್ಮಾನ ಇದನ್ನ ನಿಮ್ಮದು ಅಂತ ಬರೆದು ಕೊಟ್ಟಿದ್ದ ಅಂತ ಕೇಳಿ. ಅವ್ರ ಕಾಲದಲ್ಲಿ ನೋಟಿಸ್ ಕೊಟ್ಟವರು ಇವರು ಪ್ರಾರಂಭ ಮಾಡಿದ್ರು. ಈಗ ನಾನು ಹೇಳಿದ್ದೀನಿ ನೋಟಿಸ್ನೆಲ್ಲ ವಾಪಸ್ ತಗೋತೀವಿ ಅಂತ ಹೇಳಿದ್ದೀನಿ. ವೇರ್ ಇಸ್ ದಿ ಇಶ್ಯೂ? ದೇರ್ ಈಸ್ ಎ ಇಶ್ಯೂ ಚೀಫ್ ಮಿನಿಸ್ಟರ್. ವಾಪಸ್ ತಗೋತೀವಿ ಅಂದ್ರೆ ಆಗಲ್ಲ, ತಗೋಬೇಕು ಫಸ್ಟ್. ನಂಬರ್ 2, ಹೊಸಸಾದು ಸೃಷ್ಟಿ ಆಗದಂತೆ ನಿಲ್ಲಿಸ್ಕೋಬೇಕು ಫಸ್ಟ್. ನಂಬರ್ 3, ವಕ್ಫ್ಗೆ ಯಾವ ಅಧಿಕಾರದಲ್ಲಿ ಏನೇನ್ ಜಮೀನ್, ಎಷ್ಟು ಜಮೀನು ಅಂತ ಹೋಗಬೇಕು, ಯಾತಕ್ಕೆ ಅದು ತೀರ್ಮಾನ ಮಾಡ್ಕೋಬೇಕು ನೀವುಗಳು. ಇಲ್ಲಿದ್ರೆ ಇದು ಮುಂದಕ್ಕೂ ಕಂಟಿನ್ಯೂ ಆಗುತ್ತೆ. ಇದರ ಪರಿಣಾಮನ ಎದುರಿಸಬೇಕು ಅಂದ್ರೆ ಎದುರಿಸಬೇಕು ಅವರುಗಳು. ಹಾಲ್ಟ್ ಆಲ್ ದಿ ಪ್ರೊಸೆಸಸ್ ನ, ಇನ್ಸ್ಟ್ರಕ್ಟ್ ದ ಡಿಸಿಸ್ ನಾಟ್ ಟು ಡೂ ಎನಿಥಿಂಗ್ ಅಂಟಿಲ್ ವಿ ಟೇಕ್ ಎ ಕಾಲ್ ಅಂತ ಕ್ಲೋಸ್ ಮಾಡಿ ಫಸ್ಟ್. ಅದು ಬಿಟ್ಬಿಟ್ಟು ದಿನ ಬೆಳಗಾರ ಒಂದೊಂದ್ ಕಡೆಯಿಂದ ಬರ್ತಾ ಇದ್ರೆ ಕತ್ತೆ ಕಾಯ್ತಾ ಇದಾರೆ ಈ ಸರ್ಕಾರದಲ್ಲಿ ಎಲ್ಲರೂ ಅಂತ ನಂಗೆ ಅರ್ಥ ಆಗ್ತಿಲ್ಲಪ್ಪ. ಅಥವಾ ಏನ್ ತಿಂತಾ ಇದಾರೆ, ಮಣಗಿಣಿ ತಿಂತ ಕುತ್ಕೊಂಡಿದ್ದಾರೆ ಎಲ್ಲರೂ ಕೆಲಸ ಮಾಡ್ಬೇಕಾದ ಆಫೀಸರ್ಗಳು. ಒಳ್ಳೆ ಕತ್ತೆ ಆಯ್ತು, ಮಾರ್ಬಿಡ್ರಿ ಎಲ್ಲಾನು ಒಂದೇ ಸರಿಗೆ. ಯೋಗ್ಯತೆ ಇಲ್ಲದೆ ಇದ್ದವರೆಲ್ಲ ಬಂದು ಕೂತ್ಕೊಂಡ್ರೆ ಹಿಂಗೆ ಆಗೋದು. ಏನಾಗುತ್ತೆ? ಏನಾಗಲ್ಲ. ಇದು ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ರಾಜಕಾರಣಿಗಳಿಗೆ ಅರ್ಥವಾಗುವ ಏಕೈಕ ಮಾರ್ಗದಲ್ಲಿ. ಅದನ್ನ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸುವ ರೀತಿಯಲ್ಲೇ ಅರ್ಥ ಮಾಡಿಸ್ಬೇಕು ಅವಾಗ, ಅಷ್ಟೇ, ಬೇರೆ ದಾರಿ ಇಲ್ಲ. ನಾನು ಕೇಂದ್ರ ಸರ್ಕಾರದ ತೀರ್ಮಾನವನ್ನು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಿದ್ವಿ. ನಾವು ಆ ಬಿಲ್ನ ಒಪ್ಪಲ್ಲ, ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಇದು ಮುಸ್ಲಿಮರ ವಿರೋಧಿ ಬಿಲ್. ಅದು ಮುಸ್ಲಿಂ ಬಾಂಧವರು, ನಮ್ಮ ದೇಶದವರು. ಕೇಂದ್ರ ಸರ್ಕಾರಕ್ಕೆ ಅದು ಯೋಗ್ಯತೆ ಇಲ್ಲ. ನಮ್ಮ ಕರ್ನಾಟಕದಿಂದ ಗೆದ್ದಿರೋ 19-20 ಜನ ಎಂಪಿಗಳಿಗೆ ಮುಸ್ಲಿಂ ಬಾಂಧವರು ಪರವಾಗಿ ನಿಲ್ಲಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ? ಅದೇನು ಯೋಚನೆ ಮಾಡ್ತಾರೋ. ನಾನಂತೂ ಹೇಳ್ತೀನಿ, ವಕ್ಫ್ ಬಿಲ್ನ ನಾವು ಟೀಕಿಸ್ತಾ ಇದ್ದೀವಿ.
बेवर्षी ನನ್ನ ಮಗ ओवैसी ಏನ್ ಹೇಳ್ಯಾನ, अगर वकफ कुछ ये सरकार चेंज किया तो भारत में रक्तपात हो जाएगा. हम क्या वैसे ही बैठे करे वयसे ನಾವೆಲ್ಲ ಕೂಡಿದೀವಿ ಅಂದ್ರ ಬಿಜಾಪುರದಾಗ ನೀವು ಹಾರಾಡಿ ನಮ್ಮ ಹಿಂದೂಗಳಿಗೆ ಏನಾರು ಕೈ ಹಚ್ಚಿದ್ರೆ ಅಂದ್ರ 800 ಹಳ್ಳಿ ಅದಾವ. ಒಮ್ಮೆ ಹಕ್ಕಬಾರ್ದು ಹಕ್ಕಿವ ಅಂದ್ರ ಪಾಕಿಸ್ತಾನ ಕಡೆ ಹೋಗ್ಬೇಕು, ಸುಮ್ನೆ ಹಂಗೆ ನಮ್ ದೊಡ್ಡ ಇರ್ಬೇಕು. ಒಂದೇ ದಲಿತರ ಮನಿ ಏನಾದ್ರೂ ಸ್ಥಳಾಂತರ ಮಾಡೋ ಕೆಲಸ ನೀವು ಮಾಡಿದ್ರಿ, ಬಿಜಾಪುರ್ನಾಗ ನಾವೆಲ್ಲ ಒಂದಾಗಿ ಪ್ರಾಣ ಹೋದ್ರೂ ಪರವಾಗಿಲ್ಲ, ರಕ್ತಪಾತ ಆದ್ರೂ ಪರವಾಗಿಲ್ಲ. ಒಬ್ಬ ದಲಿತನ ಮನೆ, ಒಬ್ಬ ಹಿಂದುಳಿದವನ ಮನೆ ಮುಟ್ಟಿದ್ರ ನೋಡ್ರಿ ಮಕ್ಕಳ ತಿಳಿನವ್ರಿಗೆ ಬರ್ಲಿ ಅವ್ರು. ನಾವು ತಯಾರಾಗಿವಿ. ನಮ್ಮ ದೇವ್ರ ಕೈಯಾಗೇನು ಚಾಕ್ಲೇಟ್ ಬಾಳಿಕಾಯಿ ಕೊಟ್ಟಿಲ್ಲ ನಮ್ಮ ಹಿರಿಯರು. ದುರ್ಗಾ ಮಾತಾ ಕೈಯಾಗ ಏನೈತಿ, ಕಾಳಿ ಮಾತಾ ಕೈಯಾಗ ಏನೈತಿ, ಹನುಮಂತ ದೇವ್ರ ಕೈಯಾಗ ಏನೈತಿ. ಸಮಯ ಬಂದ್ರೆ ಹೊಡ್ರೋ ಮಕ್ಕಳ ಯಾಕೆ ಹೇಳ್ಕೊಟ್ಟಾರ. ನೀವು ಹೋಗಿ ದಸರಾಕೊಮ್ಮೆ ಅವತ್ತನ್ನು ಜಂಗ್ ಹತ್ತಿದಂತ ನಿಂಬಿಕಾಯಿ ಹಚ್ಚಿ ತಿಕ್ಕಿ ತೊಳೆದು ಪೂಜೆ ಮಾಡಿ ಜ್ಞಾನ ಪೂರ್ಣಂ ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಅದು ಕೊಟ್ಟೆಲ್ಲೋ ಹನುಮಂತ ಬಳೆ. ಇನ್ ಎಲ್ಲಾರ ಮನ್ಯಾಗ ಇಡಬೇಕು, ನೀವು ಉಳಿಬೇಕಾದ್ರೆ ಇಡ್ರಿ, ಪಟಕಿನ ಸಾಬ್ರ ಹಾಕಬೇಕಾದ್ರೆ ಹೋಗ್ಕೊತ್ ಹೋಗ್ರಿ. ಆ ಕಡೆ ಎಲ್ಲಾರ ಮನ್ಯಾಗ ರೆಡಿ ಇರ್ರಿ. ಈಗ ಹಿಂದೂಸ್ತಾನ್ ತುಂಬಾ ನಾವು ಕರೆ ಕೊಡ್ತೀವಿ, ರೆಡಿ ಇರ್ರಿ. ಶಿವನ ಎಡಗೈಯಲ್ಲಿರುವ ತ್ರಿಶೂಲ ಹಿಂಸೆಯ ಪ್ರತೀಕ ಅಂತ ಅವರು ಹೇಳಿಕೊಂಡ್ರು. ಯಾವ ತ್ರಿಶೂಲವನ್ನ ನೀವು ಹಿಂಸೆಯ ಪ್ರತೀಕ ಎಂದು ಬಣ್ಣಿಸ್ತಾ ಇದ್ದೀರೋ, ಯು ಆರ್ ಅಟ್ರಾಶಿಯಸ್ಲಿ ರಾಂಗ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಹಿಂದೂ ಮೈಥಾಲಜಿ ಅಂಡ್ ಹಿಂದೂ ಸ್ಪಿರಿಟ್ಸ್. ಶಿವನ ತ್ರಿಶೂಲವನ್ನ ನಾನು ಅಹಿಂಸೆಯ ಪ್ರತೀಕ ಎಂದು ನೋಡುವುದಿಲ್ಲ. ಶಿವನ ತ್ರಿಶೂಲವನ್ನ ಅದರ ಭಕ್ತನಾಗಿ ಹೆಮ್ಮೆಯಿಂದ ಹೇಳ್ತೀವಿ. ಹೌದು, ನಾವು ಆರಾಧಿಸ್ತೀವಿ ಶಿವನ್ನ. ತ್ರಿಶೂಲ ಹಿಡಿದಿರುವ ಶಿವನೇ ಕಂಪ್ಲೀಟ್ ಶಿವ ಆಗ್ತಾನೆ. ಬಿಲ್ಲು ಮತ್ತು ಬಾಣ ಇರುವಂತಹ ಧನುರ್ಧಾರಿಯೇ ರಾಮನಾಗ್ತಾನೆ. ಆನೆಯ ಸೊಂಡಲು ಇರುವಂತಹ ಆ ವಿಗ್ರಹವೇ ಗಣಪತಿ ಆಗೋದು. ಅದಿಲ್ಲದೆ ಇದ್ರೆ ಗಣಪತಿ ಆಗಲ್ಲ. ಹಾಗಾಗಿ ಆ ತ್ರಿಶೂಲ ಏನನ್ನ ಸಂಕೇತವಾಗತ್ತೆ ಎಂದರೆ ನ್ಯಾಯ ಮತ್ತು ಧರ್ಮ ಪರಿಪಾಲನೆಯ ತ್ರಿಶೂಲ. ಅದು ಹಿಂಸೆಯ ಪ್ರತೀಕ ಅಲ್ಲ, ನ್ಯಾಯ ಮತ್ತು ಧರ್ಮದ ಪ್ರತಿಪಾದಕ. ಸತ್ಯ ಮತ್ತು ದುಷ್ಟ ಶಕ್ತಿಗಳ ದಮನದ ಸಂಕೇತ ಅದು ತ್ರಿಶೂಲ, ಹಿಂಸಾಚಾರದ ತ್ರಿಶೂಲ ಅಲ್ಲ ಅದು. ದೇಶದಲ್ಲಿ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿ ಶಪಥ ತಗೋಕ್ಕಿಂತ ಮುಂಚೆ ಭಾರತದ ಸಂವಿಧಾನಕ್ಕೆ ತಲೆ ಇಟ್ಟು ನಮಸ್ಕಾರ ಮಾಡಿದಂತ ಒಬ್ಬ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ ಅವರು. ಎಷ್ಟು ಹಣ ಬೇಕ್ರಿ ಒಬ್ಬ ರಾಜಕಾರಣಿಗೆ? ಲೂಟಿ ಮಾಡೋರು ಅದೇರಿ, ಸಾಕಾಗುದಿಲ್ಲ. ಎಷ್ಟು ಹಗರಣಗಳು, ಅದು 5,000 ಹಗರಣ, ಇದು 187 ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಕೊಡಕ ಅವ್ರ ಜೀವನ ನಡೀಲಿಕ್ಕೆ ಆಗ್ತದೆ. ನೀವು ಹೋಗಿ ತಿತ್ತಿರಲ್ಲ, ಆ ಜನಾಂಗದ ರೊಕ್ಕ ತಿತ್ತಿರಿ, ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗ್ ಒಳ್ಳೇದಾಗ್ತದೆ? ತಾನು ಆತ್ಮಾವಲೋಕನ ಮಾಡ್ಕೊಡ್ರಿ. ರಾಜಕಾರಣಿಗಳು, ಎಷ್ಟೋ ರಾಜಕಾರಣಿಗಳ ಮಕ್ಕಳು ಅಲ್ಲಿ ಹಾದಿ ಬಿಟ್ಟಾರ, ಎಷ್ಟು ದುಶ್ಚಟಕ್ಕೊಳಗಾಗ್ಯಾರ, ಎಷ್ಟು ಅಪಘಾತದಾಗ ಸತ್ತಾರ. ಇದನ್ನೆಲ್ಲ ನಮ್ಮ ಆತ್ಮಸಾಕ್ಷಿ ಬೇಕು.